ಈಗ 1,40,00,000 ಆಗಿದೆ ಪಾಪ್ಯುಲೇಷನ್. ಎಲ್ಲ ಬಂದವರು ಯಾರು ವಾಪಸ್ ಹೋಗ್ತಾ ಇಲ್ಲ. ನಾನು ಹೋಗ್ತಾ ಇಲ್ಲ, ನೀವು ವಾಪಸ್ ಹೋಗ್ತಾ ಇಲ್ಲ, ಸಿದ್ದರಾಮಯ್ಯನವರು ಹೋಗ್ತಾ ಇಲ್ಲ, ಯಾರು ಹೋಗ್ತಾ ಇಲ್ಲ. ಎಲ್ಲ ಇಲ್ಲೇ ಇದ್ದೀವಿ, ನಾವು ಬೆಂಗಳೂರಲ್ಲೇ ಸೇರ್ಕೊಬಿಟ್ಟು ಏನು ಮಾಡೋಕ್ಕಾಗಲ್ಲ. ನಮ್ಮ ವೆದರು, ನಮ್ಮ ಕಲ್ಚರು ಮತ್ತೊಂದೆಲ್ಲ ಇದೆ. ಮೊನ್ನೆ ತಾರೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು, ಸಿಟಿ ರವಿಲೆಲ್ಲ ಕಾಣಲಿಲ್ಲ ನಂಗೆ. ಪ್ರೈಮ್ ಮಿನಿಸ್ಟರ್ ಬಂದಂತ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಇಡೀ ಭಾರತದಲ್ಲಿ ಬೆಂಗಳೂರು ಮುಖಾಂತರ ನಾವು ನೋಡ್ತಾ ಇದೀವಿ ಅನ್ನೋದನ್ನು ನೋಡಿದ್ರು. ಅವ್ರು ಏನೇನು ಬೆಂಗಳೂರಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಮುಂದಕ್ಕೆ ಏನಾಗಬೇಕು ಅನ್ನೋದು ಕೂಡ, ದಿಸ್ ಇಸ್ ಎ ಗ್ಲೋಬಲ್ ಸಿಟಿ ಅನ್ನೋದು ಕೂಡ ಅವರು ಹಿಂದೆ ವಾಜಪೇಯಿ ಹೇಳಿದ ಮಾತನ್ನ ಮತ್ತೆ ಅವರು ಸರ್ಟಿಫೈ ಮಾಡ್ಬಿಟ್ಟು ಹೋಗಿದ್ದಾರೆ. ಇದು ಬರೀ ಕಾಂಗ್ರೆಸ್ ಮಾಡ್ತು ಅಂತ ನಾನು ಹೇಳೋದಿಲ್ಲ, ಎಲ್ಲಾ ಪಕ್ಷವರು ಸೇರಿ ಇದನ್ನ ಮಾಡಿದ್ದಾರೆ. ನಮ್ಮ ಬೆಂಗಳೂರಿನೆಲ್ಲ ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರು, ಬೇಸಿಕ್ ಎಜುಕೇಶನ್, ಟೆಕ್ನಾಲಜಿ ಎಲ್ಲ ಕೂಡ ಇದಕ್ಕೆ ಕಾರಣ ಇದೆ. ಇಲ್ಲಿ ಹವಾಗುಣನೂ ಕಾರಣ ಇದೆ. ಜನ ಬರ್ತಾ ಇದ್ದಾರೆ, ಪ್ರತಿ ವರ್ಷ ನಮಗೆ ಆಡ್ ಆಗ್ತಾ ಇದೆ. ಸುಮ್ಮನೆ ನಿಮ್ಗೆ ಹೇಳೋದಾದ್ರೆ 25 ಲಕ್ಷ ಇಂಜಿನಿಯರ್ಸು, ಯಾರು ಇಂಜಿನಿಯರ್ಸ್ ಇದ್ದಾರೆ, IT ಪ್ರೊಫೆಷನಲ್ಸ್ ಇಲ್ಲಿದ್ದಾರೆ. ಅದೇ ಕ್ಯಾಲಿಫೋರ್ನಿಯಾದಲ್ಲಿ ಬರೀ 13 ಲಕ್ಷ ಇದ್ದಾರೆ. ಅಂದ್ರೆ ಬರೀ IT ಪ್ರೊಫೆಷನಲ್ ಇಷ್ಟು ದೊಡ್ಡ ನಿಮಿಷ ಪ್ಲೀಸ್ ವಿಶ್ವನಾಥ್. ಅಂದ್ರೆ ಇದನ್ನ ಸಿಲಿಕಾನ್ ವ್ಯಾಲಿ ಅಂತ ಏನ್ ನಾವು ಕರಿತೀವಿ, IT ಪ್ರೊಫೆಷನಲ್ ಎಲ್ಲದಕ್ಕೂ ಕೂಡ ಇದೆ. ನಾನು ಮಿಕ್ಕಿದ ಬೆಂಗಳೂರು ಬಗ್ಗೆ ಹೆಚ್ಚಿಗೆ ನಾನು ಪ್ರಶಂಸನೆ ಮಾಡಬೇಕಾದಿಲ್ಲ. ಇಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ, ನಮ್ಮ ನ್ಯೂ ಡೆಲ್ಲಿ ಅಂದ್ರೆ ಓಲ್ಡ್ ಡೆಲ್ಲಿ ಮಾತಾಡ್ತಾ ಇಲ್ಲ. ಇಟ್ ಇಸ್ ನಾಟ್ ಎ ಪ್ಲಾನ್ ಸಿಟಿ. ಕೆಂಪೇಗೌಡರು ಬಹಳ ವಿಚಾರದಲ್ಲಿ ಮಾಡಿದ್ರು. ರೋಡ್ ಅಷ್ಟೇ ಇದೆ, ವೆಹಿಕಲ್ ಜಾಸ್ತಿ ಆಗಿದೆ. ಜನಕ್ಕೆ 6-7 ಗಂಟೆಗೆ 10 ಕಿಲೋಮೀಟರ್ ಮೇಲೆ ನಾವು ಮೂವ್ಮೆಂಟ್ ಮಾಡಕ್ಕಾಗ್ತಿಲ್ಲ, ಅಂತ ಪರಿಸ್ಥಿತಿ ಟ್ರಾಫಿಕ್ ಇದೆ. ನನ್ನ ಮನೆ ಮಕ್ಕಳೇ ನನ್ನ ಬಾಯಿ ಬಂದಾಗ ಬೈತಾ ಇದ್ದಾರೆ ಡೈಲಿ. ಏನಪ್ಪಾ, ಅಲ್ಲಿಂದ ಬರ್ಬೇಕಾದ್ರೆ 2 ಗಂಟೆ ಆಗ್ತಾ ಇದೆ, 1.5 ಗಂಟೆ ಆಗ್ತದೆ, 3 ಗಂಟೆ ಆಗ್ತದೆ, ಮನೆಯಲ್ಲೇ ಬೈಸ್ಕೊಳ್ತಾ ಇದ್ದೀನಿ ನಾನು. ಇಂಥ ಪರಿಸ್ಥಿತಿ ಇದೆ. ನಾವು ಈಗ 2013 ಬಂದ ಮೇಲೆ, ಆ ಜಡ್ಜ್ಮೆಂಟ್ ಬಂದ ಮೇಲೆ, ಒಂದು ಫೇರ್ ಅಂಡ್ ಕಾರ್ಪೊರೇಷನ್ ಕೊಡ್ಬೇಕಾರೆ ಈಗೆಲ್ಲ ಪ್ರಾಪರ್ಟಿ ವ್ಯಾಲ್ಯೂ ಯಾವ ಮೇನ್ ರೋಡ್ ತಗೊಂಡ್ರು 10,000 ರೂಪಾಯಿ ಕಡಿಮೆ ಎಲ್ಲೂ ಇಲ್ಲ. ಕೆಲವು ಕಡೆ 20,000 ಇದೆ, ಕೆಲವರು 30,000 ಇದೆ, ಕೆಲವರು ಇದೆ. ಅದೀಗ ಡಬಲ್ ಕೊಡಬೇಕಾಗ್ತದೆ, ಬಿಲ್ಡಿಂಗ್ ಕೊಡಬೇಕಾಗ್ತದೆ. ಯಾವ ಸರ್ಕಾರ ಕೂಡ ಆ ರೀತಿ ಕಾಂಪನ್ಸೇಷನ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಿಂದೆ ನಾನು TDR ರೂಲ್ ತೆಗೆದುಕೊಂಡು ಬಂದೆ, ಬಾಂಬೆಗೆ ಹೋಗಿ ನೋಡ್ಕೊಂಡು ಬಂದು ಹಿಂದೆ TDR ರೂಲ್ ತಗೊಂಡು ಬಂದೆ. ಅದು ಬೇಕಾದಷ್ಟು ಹೆಚ್ಚು ಕಮ್ಮಿ ಆಯಿತು, ಪ್ರಾಬ್ಲಮ್ ಆಗಿದೆ. ಯಾರು ಕೂಡ ತನ್ನ ಆಸ್ತಿನ ಮೈನ್ ರೋಡ್ ಅಲ್ಲಿರೋ ಪ್ರಾಪರ್ಟಿನ ಒಡ್ಕೊಂಡು ಹೋಗಕ್ಕೆ ಬಿಡ್ಲಿಕ್ಕೆ ತಯಾರಿಲ್ಲ. ಎಲ್ಲ ಕೋರ್ಟು ಲಿಟಿಗೇಷನ್. ಬರೀ ಮೆಟ್ರೋ ಮಾತ್ರ ಸ್ವಲ್ಪ ಸಕ್ಸಸ್ಫುಲ್ ಆಗಿದೆ ಅಷ್ಟೇ, ಈ ಮೆಟ್ರೋ ಮಾಡಿತು. ಸೊ ರೋಡ್ ವೈಂಡಿಂಗ್ ಈಸ್ ಇಂಪಾಸಿಬಲ್. ಎಲ್ಲೆಲ್ಲಿ ಪೆರಿಫೆರಲ್ ಮಾಡ್ಲಿಕ್ಕೆ ಸಾಧ್ಯನೋ ಇದನ್ನ ಡಬಲ್ ಡೆಕ್ಕರ್ ಮಾಡ್ಲಿ, ಇದನ್ನ ಫ್ಲೈಓವರ್ ಮಾಡ್ಲಿಕ್ಕಾಗಿದೆ, ಒಂದಷ್ಟು ಮಾಡ್ಬಿಟ್ಟಿದ್ದಾರೆ, ಬೆಂಗಳೂರಲ್ಲಿ ಮಾಡ್ಬಿಟ್ಟಿದ್ದಾರೆ. ಈ ಮಧ್ಯೆ ಮೆಟ್ರೋ ಬಂದ್ಬಿಡ್ತು. ಮೆಟ್ರೋ ಬಂದ ಮೇಲೆ ಮೆಟ್ರೋ ಇಂದ ಇದನ್ನ ಕಡಿಮೆ ಆಗ್ತಿದೆ ಅಂತೇಳಿ ಮೆಟ್ರೋನ ಲೈನ್ ಹಾಕ್ತಿದ್ದಾರೆ. ಆ ಮೆಟ್ರೋ ಲೈನ್ ಹಾಕಿದ ಮೇಲೆ ಅಲ್ಲಿ ಆ ಮೆಟ್ರೋ ಹಾಕಿರೋ ಕಡೆ ನಾವು ಹೊಸದಾಗೆ ಫ್ಲೈಓವರ್ ಮಾಡಕ್ ಆಗ್ತಾ ಇಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್. ನಾನೆಲ್ಲ ನೋಡಿದ್ದೀನಿ, ಫೀಸಿಬಿಲಿಟಿ ನೋಡಿದ್ದೀನಿ. ನಾನು ಪೂನಾಲ್ ಹೋಗಿ ನೋಡ್ಕೊಂಡು ಬಂದೆ, ಬೇರೆ ಕಡೆ 2-3 ನೋಡ್ಕೊಂಡು ಬಂದೆ. ಪಾಪ ಇವರು ನಮ್ಮ ಸೆಂಟ್ರಲ್ ಹೈವೇ ಮಿನಿಸ್ಟ್ರು ನಮ್ಮ ಗಡ್ಕರಿ ಸಾಹೇಬರು ಅಲ್ಲೊಂದು ಮಾಡೆಲ್ ಮಾಡಿದ್ದಾರೆ, ಡಬಲ್ ಡಕ್ಕರ್ ಅಂತ ಒಂದು ಮಾಡಿದ್ದಾರೆ. ಅದನ್ನು ನೋಡ್ಕೊಂಡು ಬಂದೆ. ರಾಮಲಿಂಗಾರೆಡ್ಡಿ ಅವರು ನಮ್ಮ ಮಿನಿಸ್ಟರ್ ಇದ್ದಂತ ಸಂದರ್ಭದಲ್ಲಿ ಅವರು ಒಂದು ರಾಗಿಗುಡ್ಡ ಇಂದ ಇದುವರೆಗೂ ಸಿಲ್ಕ್ ಬೋರ್ಡ್ವರೆಗೂ ಒಂದು ಟ್ರಯಲ್ ಬೇಸಿಸ್ ಅವರು ಬೆಂಗಳೂರು ಮಿನಿಸ್ಟರ್ ಆಗಿದ್ದಾಗ ಮಾಡಿದ್ದಾರೆ. ಇಟ್ ಇಸ್ ಎ ವೆರಿ ಯೂನಿಕ್ ಪ್ರಾಜೆಕ್ಟ್. ಮೊನ್ನೆ ಪ್ರೈಮ್ ಮಿನಿಸ್ಟರ್ಗೂ ತೋರಿಸಿದೆ ನಾನು. ಈ ವಾಸ್ ಸೋ ವೆರಿ ಹ್ಯಾಪಿ. ಒಳ್ಳೆ ಕೆಲಸ ಡಿಕೆ, ಇದನ್ನು ಮುಂದುವರ್ಸು, ಮೇಲ್ಗಡೆ ಸೋಲಾರ್ ಬರಬೇಕು ಅಂತ ನಮ್ಮ ಚೀಫ್ ಮಿನಿಸ್ಟರ್ ಇದ್ರು, ಸೋಮಣ್ಣ ಅವರು ಇದ್ರು, ಅವ್ರ ಎದುರುಗಡೆನೆ ಹೇಳಿದ್ರು. ಶೋಭಾ ಕಾರಂಜಿ ಇದ್ರು, ಇದು ಒಳ್ಳೆ ಕೆಲಸ, ಯು ಜಸ್ಟ್ ಗೋ ಇಟ್ ಅಂತ. ಈಗ ಅದನ್ನ ನಿಲ್ಲಿಸಬೇಕು ಅಂತೇಳಿ ಫಾರ್ ದಿ ಫಸ್ಟ್ ಟೈಮ್ ಐ ಹ್ಯಾವ್ ಟೇಕನ್ ಎ ಡಿಸಿಷನ್ ಇನ್ ಬ್ಯಾಂಗ್ಳೂರ್. 44 ಕಿಲೋಮೀಟರ್ ಆ ರೀತಿ ಡಬಲ್ ಡೆಕ್ಕರ್ ಇದನ್ನ ಫ್ಲೈಓವರ್ ಮಾಡಿ ಅದರ ಮೇಲೆ ಇದನ್ನ ಹೋಗ್ಬೇಕು, ರೈಲ್ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಬೆಂಗಳೂರು ಸಿಟಿಲಿ. ಯಾಕೆಂದ್ರೆ ನಮಗೆ ಜಾಗ ಇಲ್ಲ ಬೇರೆ ಜಾಗದಲ್ಲಿ. ಅದಕ್ಕೆ ಕಾಸ್ಟ್ ಯಾರು ಕೊಡೋರು ಅನ್ನೋದು ಒಂದು ಪ್ರಶ್ನೆ. ಸೊ ನಮ್ಮ ಬೆಂಗಳೂರು BBMPಗೂ ಮೆಟ್ರೋಗೂ ನ್ಯಾಯ ಪಂಚಾಯತಿ ಮಾಡಿ ರಾಜಿ ಮಾಡಿದ್ವಿ. ನೀವು ಅರ್ಧ ಕೊಡಿ, ಅವ್ರು ಅರ್ಧ ಕೊಡಿ ಅಂತೇಳಿ ಒಂದು ತೀರ್ಮಾನ ಮಾಡಿದ್ವಿ, ಒಪ್ಕೊಂಡಿದ್ದೀವಿ. ಆಲ್ಮೋಸ್ಟ್ 44 ಕಿಲೋಮೀಟರ್ಸ್ ವಿ ಆರ್ ಡೂಯಿಂಗ್ ಆನ್ ದಟ್ ಇಶ್ಯೂ. ನಂಬರ್ 2, ಈಗ ಇದು ಒಂದು ಎಲಿವೇಟೆಡ್ ಕಾರಿಡಾರ್ ಅನ್ನೋದು ಒಂದು ಇದೆ. ಎಲ್ಲಾ ಕಡೆ ಹುಡುಕಿದ್ದೀನಿ. 113 ಕಿಲೋಮೀಟರ್ ಅಷ್ಟು ಎಲಿವೇಟೆಡ್ ಕಾರಿಡಾರ್ಗೆ DPR ಮಾಡಿ ಟೆಂಡರ್ ಕರೀಲಿಕ್ಕೆ ಅದನ್ನ ಸಿದ್ಧತೆ ಒಂದು ಮಾಡ್ಕೊಂಡಿದ್ದೀನಿ, ಟ್ರಾಫಿಕ್ ಮಾಡಲಿಕ್ಕೆ. ನೆಕ್ಸ್ಟ್ ಆಪ್ಷನ್ ಏನು? ಏರ್ಪೋರ್ಟ್ಗೆ ಇಂದ ಬರ್ಬೇಕಾದ್ರೆ ಟೈಮಿಂಗು, ಬೇರೆ ಕಡೆಯಿಂದ ಬರ್ಬೇಕಾದ್ರೆ 3 ಜಾಗ,
ಬೇರೆ ಆಪ್ಷನ್ಸೇ ಇಲ್ಲ. ನಾನು ಬೇಕಾದಷ್ಟು ದೇಶಗಳಿಗೆ ಹೋಗಿದ್ದೀನಿ, ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ, ವಿಧಿನೇ ಇಲ್ಲ. ಟನಲ್ ಒಂದೇ ಒಂದು ಆಪ್ಷನ್ ಸರ್. ನಾನು ಗಡ್ಕರಿ ಅವ್ರ ಹತ್ರ ಮಾತಾಡಿದೆ, ಏನ್ ಮಾಡೋದು, ನೀವು ಅಲ್ಲಿಂದ ನೆಲಮಂಗಲದಿಂದ ಫ್ಲೈಓವರ್ ಮಾಡ್ಕೊಟ್ಬಿಟ್ಟಿದ್ದೀರಾ, ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಒಂದು ಫ್ಲೈಓವರ್ ಮಾಡಿದ್ದೀರಾ, ಏರ್ಪೋರ್ಟ್ ಇಂದ ಫ್ಲೈಓವರ್ ಮಾಡಿದ್ದೀರಾ, ಆಲ್ ನ್ಯಾಷನಲ್ ಹೈವೇ ಇಂದ ಬೆಂಗಳೂರು ಸಿಟಿ ಒಳಗಡೆ ಬಂದ್ಬಿಡ್ತದೆ, ಅದನ್ನ ನೀವೇ ಟೇಕ್ ಓವರ್ ಮಾಡಬೇಕು ಅಂತ ಹೇಳಿದೆ. ನಾನು ನೀವೇ ಮಾಡೋದಕ್ಕೇನೋ ಉತ್ತರ ಕೊಡಬೇಕು. ನಾನು ಚೀಫ್ ಮಿನಿಸ್ಟರ್ ಎಲ್ಲ ಹೋಗಿದ್ದೆ, ಅದಕ್ಕೇನು ಆಗಲ್ಲ, ಅದಕ್ಕೆ ದಿಸ್ ಇಸ್ ಒನ್ಲಿ ಆಲ್ಟರ್ನೇಟಿವ್, ನೀನು ಹೋಗಿ ಮುಂಬೈಗೆ ಹೋಗು ಅಂತಂದ್ರು. ಮುಂಬೈಗೆ ಹೋದೆ, ಮುಂಬೈಲಿ ಹೋಗಿ ನೋಡಿದೆ, L&T ಅವರು ಟನಲ್ ಶುರು ಮಾಡಿದ್ದಾರೆ, ಅಲ್ಲಿ 5-6 ಕಡೆ ಶುರು ಮಾಡಿದ್ದಾರೆ, ಕಾರ್ಪೊರೇಷನ್ ಅವರು 5-6 ಕಡೆ ಟನಲ್ ಶುರು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಹೋಗಿ ಅವ್ರು ಏನೇನು ಕೊಟ್ಟಿದ್ದಾರೆ, ಅವ್ರೇನ್ ಮಾಡಿದ್ದಾರೆ ಅದನ್ನು ಕೂಡ ನಾನು ನೋಡ್ಕೊಂಡು ಬಂದಿದ್ದೀನಿ. ಬೇರೆ ಕಡೆ ಏನೇನಾಗಿದೆ ಎಲ್ಲ ಕೂಡ ನೋಡಿದೆ. ಮೊನ್ನೆ ರೀಸೆಂಟ್ ಆಗಿ ನಾನು ಬೇರೆ ಯಾವುದೋ ಒಂದು ದೇಶಕ್ಕೂ ಹೋಗಿದ್ದೆ, ನಾನು ಒಂದು ಹಾಲಿಡೇಗೆ ಹೋದಾಗ ಹೋಗಿದ್ದೆ, ಅಲ್ಲೂ ಹೋಗಿ ನಾನು ನೋಡ್ಕೊಂಡು ಬಂದಿದ್ದೀನಿ. ಬೇರೆ ಇಸ್ರೇಲ್ ಬೋಸ್ಟನ್, ಅಮೆರಿಕ, ವಾಷಿಂಗ್ಟನ್ ಎಲ್ಲ ಬಹಳ ಅಲ್ಲಿ ಕೂಡ ರಸ್ತೆಗಳನ್ನ ನೋಡಿದಾಗ ನಿಮ್ಮನ್ನೇ ನೆನೆಸ್ಕೊಂಡ್ವಿ ನಾವೆಲ್ಲ. ಬಹಳ ಸಂತೋಷ. ಈ ತರ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ಅದೇ ಮಾಡ್ತಾ ಇರೋದು. ನಿಮ್ಮ ಬೈಕೆ ಅಂತೆ, ನಿಮ್ಮ ಆಸೆ ಮಾಡಿದ್ದಾರೆ, ನಿಮ್ಮ ಬೈಕೆ ಅಂತೆ, ನಿಮ್ಮ ಆಸೆ ಅಂತೆ, ನಿಮ್ಮ ಆಶೀರ್ವಾದಂತೆ ಇದನ್ನ ಮಾಡ್ತಾ ಇದ್ದೀವಿ. ಅಧ್ಯಕ್ಷರೇ, ಈಗ ಬೇರೆ ಆಪ್ಷನ್ಸ್ ಇಲ್ಲ, ಅದಕ್ಕೆ ನಾನು ಟನಲ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಕ್ಯಾಬಿನೆಟ್ ಇದ್ದು 1 ದಿನ 2 ದಿನ ಅಲ್ಲ, ಆಲ್ಮೋಸ್ಟ್ 1 ವರ್ಷ 6 ತಿಂಗಳು ಇದ್ರ ಬಗ್ಗೆ ರಿಸರ್ಚ್ ಮಾಡಿದೀವಿ, ಪ್ರೈಸ್ ಬಗ್ಗೆ ರಿಸರ್ಚ್ ಮಾಡಿದೀವಿ. ಈಗ ಕೇರಳ ಇದರಿಂದ ಚೈನಾದಿಂದ ಮಿಷಿನ್ ತರಕ್ ಬಿಡ್ತಲ್ಲ, ಈಗ ಬೆಂಗಳೂರಲ್ಲಿ ನಡೀತಾ ಇದೆ. ನನ್ನ ಫ್ರೆಂಡ್ ಮಿಸ್ಟರ್ CT ರವಿ ಅವರು ಹೇಳಿದ್ರು, ಮೆಟ್ರೋದು ಟನಲ್ದು ಇದ್ರದ್ದು ಇದಿದೆ, ಕಡಿಮೆ ಬೆಲೆ ಇದೆ, ಇದು ಜಾಸ್ತಿ ಇದೆ. ಅದು ಆವತ್ತಿನ ಕಾಲದಲ್ಲಿ ಅದನ್ನ ಮಾಡಿದ್ದಾರೆ, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದು ಸ್ಮಾಲ್ ಡೇ, ದಟ್ ಈಸ್ ವೆರಿ ಸ್ಮಾಲ್ ಡೇ, ದಿಸ್ ಇಸ್ ವೆರಿ ಬಿಗ್ ಡೇ. ಇದು ಡಬಲ್ ಟ್ವಿನ್ ಟೇಬಲ್, ಇದು ಕಟ್ ಅಂಡ್ ಕವರ್ ಅಲ್ಲ, ಇದು ಅದು ಎಲ್ಲ ಅದನ್ನ ಮಾಡ್ಬೇಕಾದ್ರೆ ಕಟ್ ಅಂಡ್ ಕವರ್ ಎಲ್ಲ ಇದೆ. ಆ DPR ಕಾಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಇದೇ ಬೇರೆ, ಈ ಒಳಗಡೆ ಹೋಗ್ಬೇಕಾದಂತ ಇದನ್ನ ಹೋಗ್ಬೇಕು, ಅದು ಸೇಫ್ ರೂಟ್ ಇತ್ತು, ಅದು ಒಳಗಡೆ ಜಾಸ್ತಿ ಬೇರೆ ಇರ್ಲಿಲ್ಲ. ಇದು ಬಹಳ ಬಿಲ್ಡಿಂಗ್ ಒಳಗಡೆ, ವಿಧಾನಸೌಧದ ಕೆಳಗಡೆನೆ ಇದನ್ನ ತಗೊಂಡು ಹೋಗ್ಬೇಕಾದ್ರೆ, ಇದು ರೋಡ್ ಕೆಳಗಡೆ ತಗೊಂಡು ಹೋಗಕ್ಕಾಗಲ್ಲ. ರೋಡ್ ಕೆಳಗಡೆ ತಗೊಂಡು ಹೋದ್ರೆ ಅಲ್ಲಿ ಕೆಲಸನ ನಾವು ರೋಡಲ್ಲಿ ನಿಲ್ಸ್ಬೇಕಾಗ್ತದೆ, ಯಾರ್ದೋ ಬಿಲ್ಡಿಂಗ್ ಕೆಳಗಡೆ ತಗೊಂಡು ಹೋಗ್ಬೇಕಾದ್ರೆ ಪ್ರತಿಯೊಂದು ಮೀಟರ್ಗೂ ಕೂಡ ಇದಕ್ಕೆ ಲಿಂಕ್ಗೆ ಹಾಕೊಟ್ಟು ಸೇಫ್ಟಿ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಮಾಡಬೇಕಾಗ್ತದೆ. ಇದಲ್ಲದೆ ಇಲ್ಲಿರುವಂತ ಶಿಲ್ಟು, ಇಲ್ಲಿರುವಂತ ಇದನ್ನ ತೆಗೆದು ಈಚೆ ಎಲ್ಲಾರು ಹಾಕ್ಬೇಕಾದ್ರೆ ಎಲ್ಲಿ ಹಾಕ್ಬೇಕು ಅನ್ನೋದು ಕೂಡ ಒಂದು ತೀರ್ಮಾನ ಮಾಡಬೇಕಾಗಿದೆ. ಇವೆಲ್ಲ ಕೂಡ ವೆರಿ ಹೈಲಿ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಇದನ್ನ ಬಾಸ್ಟನ್ ಸಂಸ್ಥೆಯವ್ರ ಹತ್ರ ಕೂಡ ನಾವು ಇದನ್ನು ತೆಗೆದುಕೊಂಡು, ಇಂಟರ್ನ್ಯಾಷನಲ್ ಅವ್ರ ಹತ್ರ ತೆಗೆದುಕೊಂಡು, ಜೊತೆಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ ಅವ್ರ ಹತ್ರ ಚರ್ಚೆ ಮಾಡಿ ಇದಕ್ಕೊಂದು ತೀರ್ಮಾನ ಮಾಡಿದೀವಿ ಅಧ್ಯಕ್ಷೆ. ಸೊ ಇದಕ್ಕೆ ಟ್ರಾಫಿಕ್ ಸರ್ವೆ ಕೂಡ ನಾವು ಮಾಡಿದೀವಿ, ಬೇರೆ ಏನು ಆಪ್ಷನ್ಸೇ ಇಲ್ಲ, ದಿಸ್ ಇಸ್ ಒನ್ಲಿ ದಿ ಆಪ್ಷನ್. ಅದಕ್ಕೆ ಇಲ್ಲೇನು ನಮ್ಮ ಏರ್ಪೋರ್ಟ್ ಇಂದ ಬರ್ಬೇಕಾದ್ರೆ, ಇಲ್ಲಿಗೆ ಬರ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ 3/4 ಗಂಟೆ ಆಗೋಯ್ತದೆ. ಏರ್ಪೋರ್ಟ್ ಇಂದ ಅಲ್ಲ, ಬರೀ ಹೆಬ್ಬಾಳಿಂದ ಬರ್ಬೇಕಾದ್ರೆ ಇಲ್ಲಿಗೆ 3/4 ಗಂಟೆ ಆಗೋಯ್ತದೆ. ಜಡ್ಜ್ಗಳೆಲ್ಲ ಹಿಡ್ಕೊಂಡು ನಮ್ಗೆ ಬಾಯ್ ಬಂದಂಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನಮ್ಮ ಆಫೀಸರ್ಸ್ಗೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಏನಿದು ನಾವು ಕೋರ್ಟ್ ಹಾಕಲಕ್ಕೆ ನಾಲೊಂದು ಸ್ಮಾಲ್ ಕ್ವಾರ್ಟರ್ಸ್ ಅವ್ರದ್ದು ಇದೆ, ಸಮಸ್ಯೆ ಇದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಪ್ರಾಬ್ಲಮ್, ಕಾಮನ್ ಮ್ಯಾನ್ಗೂ ಬೇಕಾದಷ್ಟು ಸಮಸ್ಯೆ ಇದೆ. ಅದಕ್ಕೋಸ್ಕರ ನಾವು ಅದಕ್ಕೊಂದು ಆಲ್ಟರ್ನೇಟಿವ್ 1.5 ಕಿಲೋಮೀಟರ್ ಕೂಡ ನಾನು ರೆಡಿ ಮಾಡಿದ್ದೀನಿ. ಇದನ್ನ ಮಾಡಿ ದೀರ್ಘವಾಗಿ ಮಾತಾಡಿ ಇದನ್ನ ಸರ್ಕಾರದ ವತಿಯಿಂದ ಇದನ್ನ ಬಿಲ್ಡ್, ಆಪರೇಟ್, ಟ್ರಾನ್ಸ್ಫರ್, ನಾನು ಇದನ್ನ ಹ್ಯಾಮ್ ಮಾಡಲ್ ಮಾಡಬೇಕು ಅಂತಿದೆ. ಅದಕ್ಕೆ ಚೀಫ್ ಮಿನಿಸ್ಟರ್ ಮಾಡಿದೆ, ಚೀಫ್ ಮಿನಿಸ್ಟರ್ ಬೇಡ ಕಣೆ, ಇವು ಕಾಲ ಇಂಟರ್ನ್ಯಾಷನಲ್ ಟೆಂಡರ್ ಕರೆದು ಬೂಟ್ ಮಾಡು, ಅವರೇ ಬಂಡವಾಳ ಹಾಕೊಂಡು ಮಾಡಲಿ ಅಂತೇಳಿ, ಗ್ಲೋಬಲ್ ಟೆಂಡರ್ ಮಾಡು ಅಂತೇಳಿ ಗ್ಲೋಬಲ್ ಟೆಂಡರ್ನ ಕರೆಸಿ ಇದರಲ್ಲಿ 40% ನಾವು VGF ಕೊಡುವಂಥದ್ದು, 60% ಅವರೇ ಬಂಡವಾಳ ಹಾಕೊಂಡು ಮಾಡುವಂಥದ್ದು, ಟೋಲ್ ಕಲೆಕ್ಟ್ ಮಾಡಲೇಬೇಕಾಗಿದೆ, ವಿಧಿ ಇಲ್ಲ ಅಂತೇಳಿ ಮಾಡಿದೀವಿ. ಒಂದು 800 ಕೋಟಿ ರೂಪಾಯಿ ಅಷ್ಟು ಲ್ಯಾಂಡ್ ಅಕ್ವಿಷನ್ ಆಗ್ತದೆ. ಎಲ್ಲ ಕಡೆ ಗವರ್ಮೆಂಟ್ ಲ್ಯಾಂಡ್ ಇದೆ, ಈ ಸೈಂಟ್ ಜಾನ್ಸ್ ಹಾಸ್ಪಿಟಲ್ ಮಾತ್ರ ಒಂದು ಪ್ರೈವೇಟ್ ಲ್ಯಾಂಡ್ ಇದೆ, ಅದೊಂದು ಮಾತ್ರ ಮಾಡಬೇಕು. ಅವ್ರಿಗೆ TDR ಕೊಡೋದು, ದುಡ್ಡು ಕೊಡೋದು, ಅದೊಂದು ತೀರ್ಮಾನ ಮಾಡಿದ್ವಿ. ಈ ರೀತಿ ಮಾಡಿದ್ವಿ. ಪಾಪ ಕೆಲವರು ಇಲ್ಲಿ MP ಗಳು ಹೇಳಿದ್ರು, ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು ದುಡ್ಡು ಒಳಕೆ ಮಾಡ್ತಾವ್ರೆ ಅಂತ ಕೂಡ ನನ್ನ ಮೇಲೆ ಆರೋಪ ಮಾಡಿದ್ರು. ಸಂತೋಷ. ಐ ಆಮ್ ನಾಟ್ ಲುಕಿಂಗ್ ಅಟ್ ಬಿಸ್ನೆಸ್, ಐ ಆಮ್ ನಾಟ್ ಲುಕಿಂಗ್ ಅಟ್ ಫೈನಾನ್ಸ್. ನಾನು ಈ ಬೆಂಗಳೂರಿಗೆ ಪ್ಯಾಷನ್ ಆಗಿ ಬಂದಿದ್ದೀನಿ, ಇಲ್ಲಿ ರಾಜಕಾರಣ ಮಾಡ್ತಾ ಇದ್ದೀನಿ, ನಮ್ದೇ ಅಂತ ಇತಿಹಾಸ ಇದೆ. ನಾನು ಏನಾದ್ರು ಒಂದು ಈ ಬೆಂಗಳೂರಿಗೆ, ಈ ರಾಜ್ಯಕ್ಕೆ ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕು ಅನ್ನೋದ್ರಿಂದ ಇದೊಂದು ತೀರ್ಮಾನ ನಾನು ತೆಗೆದುಕೊಂಡಿದ್ದೀನಿ. ಯಾವ ತನಿಖೆಗೂ ಕೂಡ ನಮ್ಮಲ್ಲಿ ಏನಾದ್ರು ತಪ್ಪಿದ್ರೆ, ಲೋಪ ಇದ್ರೆ, ಕರಪ್ಷನ್ ಇದ್ರೆ, ತಪ್ಪಿದ್ದು ಅಂದ್ರೆ ಎನಿಥಿಂಗ್ ಐ ಆಮ್ ರೆಡಿ ಟು ಅಕ್ಸೆಪ್ಟ್, ಫೇಸ್ ಇಟ್, ಟೇಕ್ ಯುವರ್ ಸಜೆಷನ್,
ಟೇಕ್ ಯುವರ್ ಕೋಪರೇಷನ್. ಮೊನ್ನೆ ಪ್ರೈಮ್ ಮಿನಿಸ್ಟರ್ಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಇದು ಇಡೀ ಪ್ರಪಂಚ ನೀವು ಬೆಂಗಳೂರು ಅಂತ ಹೊಗಳ್ತಾ ಇದ್ದೀರಿ, ಬರೀ ಖಾಲಿ ಕೈಯಲ್ಲಿ ಹೋಗ್ಬೇಡಿ, ದುಡ್ಡು ಕೊಡಿ ಅಂತ ಅಂದ್ಬಿಟ್ಟು ಅವ್ರಿಗೂ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ, ಅವ್ರ ಹತ್ರನೂ ಮಾತಾಡಿದ್ದೀನಿ. ಅವರು ಗೋ ಹೆಡ್ ಡಿ ಕೆ, ಐ ಆಮ್ ಫುಲ್ಲಿ ಕೋಪರೇಟಿವ್, ನಾನು ನೋಡ್ತೀನಿ, ನೀನು ರೆಪ್ರೆಸೆಂಟೇಷನ್ ನೋಡ್ತೀನಿ ಅಂತ ಕೂಡ ಅವರು ಕೂಡ ನನ್ಗೆ ಆಶ್ವಾಸನೆ ಕೊಟ್ಟವ್ರೆ. ನಿಮ್ ಪಾರ್ಟಿ ಅನೇಕ ಲೀಡರ್ಸ್, ಕೆಲವರು ರಾಜಕಾರಣದಲ್ಲಿ ಮಾತಾಡ್ತಾರೆ ಬಿಡಿ. ಈಗ ನೀವು ಎಷ್ಟೋ ಪ್ರಾಜೆಕ್ಟ್ ಮಾಡಿದ್ದೀರಿ, ಎಲ್ಲ ದುಡ್ಡು ಹೊಡಿಕೆ ನೀವು ಮಾಡಿದ್ದೀರಾ. ನಿಮ್ಗೆ ಏನಾದ್ರು ಜನಕ್ಕೆ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನೀವು ಮಾಡಿರ್ತೀರಿ. ಹಂಗೆ ನಾನು ಕೂಡ ಈ ಬೆಂಗಳೂರಲ್ಲಿ ಅರ್ಬನ್ ಈ ಟನಲ್ಗೆ ಎಲಿವೇಟೆಡ್ ಕಾರಿಡಾರ್, ಮೆಟ್ರೋಗೋ, ಇದಕ್ಕೂ ಫ್ಲೈಓವರ್, ಈ ಡಬಲ್ ಡೆಕ್ಕರ್ ಸಿಸ್ಟಮ್, ಈ ಬಫರ್ ರೋಡ್, ಇವೆಲ್ಲ ಕೂಡ ಇಲ್ಲಿ ಬಂದದ್ದು ಏನಾದ್ರು ಒಂದು ಬಿಟ್ಟು ಹೋಗ್ಬೇಕು ಬೆಂಗಳೂರಲ್ಲಿ ಅಂತ ಬಹಳ ಆಸೆ ಪಟ್ಟು ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀನಿ. ನಿಮ್ಗೂ ಅರ್ಥ ಆಗ್ತದೆ. ಎನಿ ಸಜೆಷನ್ ಯು ಕ್ಯಾನ್ ಗಿವ್, ಯಾವ ತನಿಖೆ ಬೇಕಾದ್ರೆ ಮಾಡಿಸಿ, ತಪ್ಪು ಮಾಡಿದ್ರು ಬೇಕಾದ್ರೆ ಶಿಕ್ಷೆಗೂ ಆಗ್ಲಿ, ಬಟ್ ಈ ಪ್ರಾಜೆಕ್ಟ್ಗಳಂತೂ ಆಗ್ಲಿ ಅನ್ನೋದು ನನ್ನ ಆಸೆ. ಆ ದೃಷ್ಟಿಯಿಂದ ಇದು ಮಾಡಿದ್ದೀನಿ. ಬಹಳ ಒಳ್ಳೆ ಕೆಲಸ ಮಾಡಿ ಈ ಕ್ವಶನ್ ಕೇಳಿದ್ದಾರೆ. ಸೊ ಇಟ್ ಇಸ್ ಅ ರೈಟ್ ಕ್ವಶನ್. ರಾಜ್ಯದ ಜನಕ್ಕೂ ತಗೋಬೇಕು. ಇನ್ನ ಏನಾದ್ರು ತಿದ್ಕೊಳ್ಳಿದ್ರೆ ಬೇಕಾದ್ರೆ ಹೇಳಿ, ರೆಡಿ ಟು ಅಕ್ಸೆಪ್ಟ್ ಯುವರ್ ಸಜೆಷನ್ಸ್.